ತಿಂಗಳ ಗರ್ಭಿಣಿ ಅನುಮಾನಾಸ್ಪದ ಸಾವು ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅನಿತಾ ನೀಲದಕರ್ ಅನುಮಾನಾಸ್ಪದ ಸಾವನ್ನ ಹೊಂದಿದಂತಹ ಮಹಿಳೆ ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವವಾಗಿ ಅನಿತಾ ಪತ್ತೆಯಾಗಿದ್ದಾಳೆ. ಗಂಡ ನೀಲೇಶ್ ಕೊಲೆ ಮಾಡಿ ನೇಣು ಬಿಗಿದಿದ್ದಾನೆ ಅನ್ನುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ನೀಲೇಶ್ ವಿರುದ್ಧ ಮೃತ ಅನಿತಾ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. 4 ತಿಂಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದಂತಹ ಜೋಡಿ ಇದಾಗಿತ್ತು. ಪಿಜ್ಜಾ ಹಟ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಅನಿತಾ ಈ ವೇಳೆ ಪ್ರೀತಿಸಿ ರಿಜಿಸ್ಟರ್ ಮದುವೆಯನ್ನ ಕೂಡ ಆಗಿತ್ತು ಜೋಡಿ. ಸ್ಥಳಕ್ಕೆ ಎಸಿಪಿ ಸೇರಿ ಗ್ರಾಮೀಣ ಠಾಣೆ ಸಿಬ್ಬಂದಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಿದ್ದಾರೆ. 3 ತಿಂಗಳ ಗರ್ಭಿಣಿ ಅನುಮಾನಾಸ್ಪದ ಸಾವು ನಡೆದಿದೆ. ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅನಿತಾ ನೀಲದಕರ್ ಅನುಮಾನಾಸ್ಪದ ಸಾವನ್ನು ಹೊಂದಿರುವಂತಹ ಮಹಿಳೆ ಗಂಡನ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅನಿತಾ ಶವವಾಗಿ ಪತ್ತೆಯಾಗಿದ್ದಾಳೆ. ಗಂಡ ನೀಲೇಶ್ ಕೊಲೆ ಮಾಡಿ ನೇಣು ಬಿಗಿದಿರುವಂತಹ ಶಂಕೆ ವ್ಯಕ್ತಪಡಿಸಿದ್ದಾರೆ ಆಕೆಯ ಕುಟುಂಬಸ್ಥರು. ಮೃತ ಮಹಿಳೆಯ ಪತಿ ನೀಲೇಶ್ ವಿರುದ್ಧ ಆಕೆಯ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಏನು ದಲಿತ ಸಮುದಾಯದ ಹೆಣ್ಣುಮಗಳಾದ ಅನಿತಾ ಎಂಬಾಕೆ ಕೊಲೆ ಆಗಿದೆ ಅಂತ ನಮಗೂ ಕೂಡ ಫೋನ್ ಮುಖಾಂತರ ವಿಷಯ ತಿಳಿತು. ಇಲ್ಲಿ ಬಂದು ನೋಡಿದಾಗ ಇಲ್ಲೆಲ್ಲ ಆಜು ಬಾಜು ಸುಮಾರು ಜನರು ಆ ಹುಡುಗನ ವಿಚಾರ, ನೀಲೇಶ್ ಎಂಬ ಹುಡುಗನ ವಿಚಾರ ಹೇಳಿದರು. ವಿಚಾರ ಏನಂದ್ರೆ, ದಲಿತ ಸಮುದಾಯದ ಹೆಣ್ಣುಮಗಳಾದ ಅನಿತಾ ಮತ್ತು ನೀಲೇಶ್ ಅವರ ಸುಮಾರು 7 ವರ್ಷಗಳಿಂದ ಮದುವೆ ಆಗಿತ್ತು. 7 ವರ್ಷದಿಂದ ಮದುವೆ ಆದ ನಂತರ 7 ವರ್ಷದಿಂದ ಪ್ರೀತಿ ಆಗಿತ್ತು. 3 ತಿಂಗಳಿಂದ ಮದುವೆ ಆಗಿತ್ತು. ಸುಮಾರು ದಿನಗಳಿಂದ ಅವರು ಇವರು ಮನೆಯಲ್ಲಿ ಪರಸ್ಪರ ಕೆಲವೊಂದು ಈ ವಿಚಾರಕ್ಕೆ ಜಗಳ ಇದ್ದ ಕಾರಣ ಅವರು ಇವರು ಮನೆ ಬಿಟ್ಟು ಮದುವೆ ಮಾಡಿಕೊಂಡ್ರು ಮತ್ತು ಬೇರೆ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ರಾತ್ರಿ ಯಾರೂ ಕೂಡ ಒಪ್ಕೊಂಡಿರೋದಿಲ್ಲ ಮತ್ತು ಯಾರೂ ಮನೆಗೆ ಹೋಗಿಲ್ಲ. ಆದರೆ ಹೆಣ್ಣುಮಗಳು ತಾಯಿ ಮನೆಗೆ ಏನೋ ನೆಂಟಸ್ತರು ಅವರು ಇವರು ಮನೆಗೆ ಮಾತಾಡ್ತಿದ್ರು. ಬಟ್ ಅದನ್ನು ಬಿಟ್ಟರೆ ಬೇರೆ ವಿಚಾರ ಯಾವುದೂ ಇಲ್ಲ. ಸುಮಾರು 10ವರೆಗೆ ಆ ಹೆಣ್ಣುಮಗಳು ಯಾವ ವಿಚಾರಕ್ಕೆ ಫೋನ್ ಮಾಡಿದ ಅಂತ ಗೊತ್ತಿಲ್ಲ. ಕೆಲವ್ರಿಗೆ ಫೋನ್ ಮಾಡಿದ್ದಾಳೆ ಮತ್ತು ಕೆಲವರು ನಿನ್ನೆ ಸುಮಾರು 8:30 10 ಗಂಟೆ ಒಳಗಡೆ ಸುಮಾರು 4-5 ಜನರು ಕೂಡ ಇಲ್ಲಿ ಇವ್ರ ಮನೆಗೆ ಬಂದಿದ್ದು ವಿಚಾರ ಗೊತ್ತಾಗಿದೆ. ಸಾಕಷ್ಟು ವಿಚಾರದಲ್ಲಿ ಏನು ಅಲ್ಲಿ CCTV ಇದೆ, ಆ CCTV ಕೂಡ ಚೆಕ್ ಆಗಬೇಕು. ಮತ್ತು ಏನು ಆರೋಪಿತರು ಯಾರದಾರಲ್ಲ, ಏನು ಹತ್ಯೆಗೈದಲ್ಲ ಆ ವ್ಯಕ್ತಿ ಕೂಡ ಈಗಾಗಲೇ ಬಂಧನಾಗೈತಿ. ಜೀವಾವಧಿ ಶಿಕ್ಷೆ ಕೊಡಬೇಕಂತ ನಾವು ದಲಿತ ಸಮುದಾಯ ಸರ್ ಇದು ಕೊಲೆ ಮಾಡಿದ್ದಂತೂ 100% ಸರ್. ಯಾಕಂದ್ರೆ ಆ ಹುಡುಗ ವಿಚಾರ ಏನಂದ್ರೆ ಸರ್, ಅವ್ರದ್ದು ಇವ್ರದ್ದು ಜಾತಿ ವಿಚಾರಕ್ಕೆ ಗೊಂದಲಗಳಿಂದ ಜಗಳ ಆಗ್ತಿತ್ತು. ಪದೇ ಇದೇ ತಕರಾರು ತಂಟೆ ಇಲ್ಲೆಲ್ಲ ಸಾಕಷ್ಟು ಜನರು ಕೂಡ ನೋಡಿದ್ದಾರೆ, ಬಿಡಿಸಿದಾರಂತ. ಆದರೂ ಕೂಡ ಈ ಹೆಣ್ಣುಮಗಳ ಮೇಲೆ ಇವು ದೌರ್ಜನ್ಯ ಎಸಗಿ ನಿನ್ನೆ ಕೊಲೆ ಮಾಡಿದ. ಅದಕ್ಕಾಗಿ ಸಮಗ್ರ ತನಿಖೆ ಆಗಿ ಅಟ್ರಾಸಿಟಿ ಪ್ರಕರಣ ದಾಖಲಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ತಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ತೇನೆ. ನಾನು ಊರಿಗೆ ಬಂದಿತ್ರಿ ಸರ್, ಅವನ್ನ ಮಾಡ್ಕೋತಿ ಅನ್ನೋದು ಹೇಳಿದ್ರಿ ಅಂತ ನಾವು ಹೇಳಿದೀವ್ರಿ ಸರ್. ಹುಡುಗನ ವಾತಾವರಣ ಏನು ಚಲೋ ಕಾಣಲಿಲ್ಲ, ನಾನು ಮಾಡ್ಕೋಬೇಡವ ನಿನಗೆ ಚಲೋ ಮನಿತನ ನೋಡಿ ಮಾಡಿಕೊಡ್ತೀವಿ ಅಂತ ಹೇಳಿದೀವಿ. ಹುಡುಗಿ ಇಲ್ಲ ಅವನ್ನ ಮಾಡ್ಕೊಂಡ್ರೆ ಅವನ್ನ ಮಾಡ್ಕೋತೀನಿ ಅಂತ ಹೇಳಿದ್ರಿ. ಇರುವತ್ವ ಮಾಡ್ಕೋ ಚಲೋ ಆಗಿ ಇರು ಅಂತ ಹೇಳಿದೀವ್ರಿ. ಮತ್ತು ಮದುವೆ ಆಯ್ತು, ಅದು ನಮಗೆ ಗೊತ್ತಿಲ್ರಿ. ಮತ್ತು ಮದುವೆ ಆಗಿ 2-3 ತಿಂಗಳದಾಗ ತಂದು ಇಲ್ಲಿ ನಮ್ಮ ಹುಡುಗಿನ ಕೊಂದು ಬಿಟ್ಟಿದ್ದಾರೆ. ನಾವು ಏನು ಮಾಡ್ಬೇಕ್ರಿ ಸರ್? ರಸ್ತಾದ ಮ್ಯಾಗ ಬಂದು ನಮ್ಮನ್ನು ಕತ್ತದೇವ್ರಿ. ಅವಾಗ ನಮ್ಮ ಹುಡುಗಿ ಇಸೆ ನಮ್ಮ ಕುಟುಂಬಕ್ಕೆಲ್ಲ ಮತ್ತು ಅವ್ರ ಕುಟುಂಬಕ್ಕೆ ಸಾಯೋ ನ್ಯಾಯ ಕೊಡ್ರಿ. ಮತ್ತು ನಮ್ಮ ಕುಟುಂಬಕ್ಕೆ ಸರ್ ಆ ಹುಡುಗಿಯರಿ ಆ ಹುಡುಗಿ ಕಲ್ಯಾಣ ಆಗೋ ಅಟ್ರಿ ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡ್ರಿ ಸರ್. ಇಷ್ಟ ಬೇಡ 8 ವರ್ಷ ಮಾಡ್ತೀರಿ ಯಾಮಲ್ರಿ ಸರ್? ಅದೇನು ಗೊತ್ತಿಲ್ಲ ನಮಗೂ. ನಾ ಅತ್ತಿ ಇದೇನೋ ನಂಗೆ ಫೋನ್ದಾಗ ಹೇಳ್ತೀವಿ, ನಾ ಮದುವೆ ಮಾಡ್ಕೊರಕ್ಕೆ ಇದೇನು ಅತ್ತಿ ಒಂದು ಹುಡುಗನ ನಾನು ಮಾಡಿದೇನ್ರಿ ಮತ್ತು ಚಲೋ ಮಾಡ್ಕೋತೇನೆ ಅಂತ ಹೇಳಿ. ನೋಡುವ ಈಗಿನ ದಿವಸ ಚಲೋ ಇಲ್ಲ ಮತ್ತು ಹೆಂಗೆ ಮಾಡ್ತೀವಿ ನೋಡು ಮತ್ತು ನಾವು ಇದೇವು ಮಾಡ್ತೀವಿ ಅಂತ ಹೇಳಿ ನಾನು ರೀ
ಮತ್ತು ನಮ್ಗೆ ಗೊತ್ತಿದ್ದ ಮಾಡ್ಕೊಂಡಾಳ್ರಿ ಸರ್. ಮತ್ತು ಅವಂಗೆ ಅಂತ ಹೇಳಿದ್ರಿ ಈಕೆಗೆ ಯಾರೇ ಇಲ್ಲ ಏನಿಲ್ಲ ತೇ ಹನ್ ಮಾಡಿಬಿಟ್ಟಿದ ಆಮಲ್ರಿ. ಮತ್ತು ನಾವು ಹೇಳಿದ್ದೀವ್ರಿ ಚಲೋ ಮಂತ ನೋಡಿ ಎಲ್ಲೇರಿ ಕೊಡ್ಬೇಕತ್ತ ಮಿಲ್ಟ್ರಿ ಅದ ಹುಡುಗರು ಬರೋದಿದ್ದೀವ್ರಿ ಕೈಲಿ ಮಾಡಿದಾಗ ನಮ್ಮ ಹುಡುಗಿ ಥರ ಚಂದಾಗಿ ಮತ್ತು ಅಂಥ ಗೊಂಬೆ ಅಂತ ಹುಡುಗನ ಎಲ್ಲ ಅಳು ಹಚ್ಚಿದಾರಿ. ನಾವು ಏನು ಮಾಡ್ಬೇಕು ಈಗ ಹರಿವತ್ತು ಗೊತ್ತಾತ್ರಿ ಯಾವಾಗ ಮಾಡ್ಕೋತಾಳೆ ಆಮಲ್ರಿ ಸರ್. ಎಲ್ಲ ನಾವು ಅಲ್ಲಿ ಆ ಕಡೆ ಓಡ್ಯಾಡಿ ಈ ಕಡೆ ಓಡ್ಯಾಡಿ ಮಾಡಾಕತ್ತೀವ್ರಿ. ನಾನು ಊರಿಗೆ ಬಂದಿತ್ರಿ ಸರ್, ಅವನ್ನ ಮಾಡ್ಕೋತಿ ಅನ್ನೋದು ಹೇಳಿದ್ರಿ ಅಂತ ನಾವು ಹೇಳಿದೀವ್ರಿ ಸರ್. ಹುಡುಗನ ವಾತಾವರಣ ನಾನು ಚಲೋ ಕಾಣಲಿಲ್ಲ, ನಾನು ಮಾಡ್ಕೋಬೇಡವ ನಿನಗೆ ಚಲೋ ಮನಿತನ ನೋಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ವಿ. ಹುಡುಗಿ ಇಲ್ಲ ಅವ ನಾ ಮಾಡ್ಕೊಂಡ್ರೆ ಅವನ್ನ ಮಾಡ್ಕೋತಿ ಅನ್ನೋದು ಹೇಳಿದ್ರಿ. ಇರುವತ್ವ ಮಾಡ್ಕೋ ಚಲೋ ಆಗಿ ಇರು ಅಂತ ಹೇಳಿದೀವ್ರಿ. ಹೇಳಿದೀವಿ ಮತ್ತು ಮದುವೆ ಆಯ್ತು ಅದು ನಮಗೆ ಗೊತ್ತಿಲ್ರಿ. ಮತ್ತು ಮದುವೆ ಆಗಿ 2-3 ತಿಂಗಳದಾಗ ತಂದು ಇಲ್ಲಿ ನಮ್ಮ ಹುಡುಗಿನ ಕೊಂದು ಬಿಟ್ಟಿದಾರಿ. ನಾವು ಏನು ಮಾಡ್ಬೇಕ್ರಿ ಸರ್? ರಸ್ತಾದ ಮ್ಯಾಗ ಬಂದು ನಮ್ಮ ಮನೆ ಕತ್ತದೇವ್ರಿ. ಅವಾಗ ನಮ್ಮ ಹುಡುಗಿ ಇಸೆ ನಮ್ಮ ಕುಟುಂಬಕ್ಕೆಲ್ಲ ಮತ್ತು ಅವ್ರ ಕುಟುಂಬಕ್ಕೆ ಸಾಯೋ ನ್ಯಾಯ ಕೊಡ್ರಿ. ಮತ್ತು ನಮ್ಮ ಕುಟುಂಬಕ್ಕೆ ರೀ ಸರ್ ಆ ಹುಡುಗಿಯರಿ ಆ ಹುಡುಗಿ ಕಲ್ಯಾಣ ಆಗುವ ಅಟ್ಲರಿ ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡ್ರಿ ಸರ್. ಇಷ್ಟ ಬೇಡ ಎಷ್ಟು ವರ್ಷ ಮಾಡ್ತೀರಿ ಆಮಲ್ರಿ ಸರ್ ಅದೇನು ಗೊತ್ತಿಲ್ಲ ನಮಗೂ. ನಾ ಅತ್ತೆ ಇದೇನೋ ನಂಗೆ ಫೋನ್ದಾಗ ಹೇಳ್ತೀವಿ ನಾ ಮದುವೆ ಮಾಡ್ಕೊರಕ್ಕೆ ಇದೆ ಅತ್ತಿ ಒಂದು ಹುಡುಗನ ನಾನು ಇದ ಮಾಡಿದೇನ್ರಿ ಮತ್ತು ಚಲೋ ಇದ ಮಾಡ್ಕೋತೇನೆ ಅಂತ ಹೇಳಿ ನೋಡುವ ಈಗಿನ ದಿವಸ ಚಲೋ ಇಲ್ಲ ಮತ್ತು ಹೆಂಗೆ ಮಾಡ್ತೀವಿ ನೋಡು ಮತ್ತು ನಾವು ಇದೇವು ಮಾಡ್ತೀವಿ ಅಂತ ಹೇಳೇನು ನಾನು ರೀ. ಮತ್ತು ನಮ್ಗೆ ಗೊತ್ತಿದ್ದ ಮಾಡ್ಕೊಂಡಾಳ್ರಿ ಸರ್. ಮತ್ತು ಅವಂಗೆ ಅಂತ ಹೇಳಿದ್ರಿ ಈಕೆಗೆ ಯಾರೇ ಇಲ್ಲ ಏನಿಲ್ಲ ತೇ ಹನ್ ಮಾಡಿಬಿಟ್ಟಿದ ಆಮಲ್ರಿ. ಮತ್ತು ನಾವು ಹೇಳಿದ್ದೀವ್ರಿ ಚಲೋ ಮಂತ ನೋಡಿ ಎಲ್ಲೇರಿ ಕೊಡ್ಬೇಕತ್ತ ಮಿಲ್ಟ್ರಿ ಅದ ಹುಡುಗರು ಬರೋದಿದ್ದೀವ್ರಿ ಕೈಲಿ ಮಾಡಿದಾಗ ನಮ್ಮ ಹುಡುಗಿ ಥರ ಚಂದಾಗಿ ಮತ್ತು ಅಂಥ ಗೊಂಬೆ ಅಂತ ಹುಡುಗನ ಎಲ್ಲ ಅಳು ಹಚ್ಚಿದಾರಿ. ನಾವು ಏನು ಮಾಡ್ಬೇಕು ಈಗ ಹರಿವತ್ತು ಗೊತ್ತಾತ್ರಿ ಯಾವಾಗ ಮಾಡ್ಕೋತಾಳೆ ಆಮಲ್ರಿ ಸರ್. ಎಲ್ಲ ನಾವು ಅಲ್ಲಿ ಆ ಕಡೆ ಓಡ್ಯಾಡಿ ಈ ಕಡೆ ಓಡ್ಯಾಡಿ ಮಾಡಾಕತ್ತೀವ್ರಿ. ನಾನು ಊರಿಗೆ ಬಂದಿತ್ರಿ ಸರ್, ಅವನ್ನ ಮಾಡ್ಕೋತಿ ಅನ್ನೋದು ಹೇಳಿದ್ರಿ ಅಂತ ನಾವು ಹೇಳಿದೀವ್ರಿ ಸರ್. ಹುಡುಗನ ವಾತಾವರಣ ನಾನು ಚಲೋ ಕಾಣಲಿಲ್ಲ, ನಾನು ಮಾಡ್ಕೋಬೇಡವ ನಿನಗೆ ಚಲೋ ಮನಿತನ ನೋಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ವಿ. ಹುಡುಗಿ ಇಲ್ಲ ಅವ ನಾ ಮಾಡ್ಕೊಂಡ್ರೆ ಅವನ್ನ ಮಾಡ್ಕೋತಿ ಅನ್ನೋದು ಹೇಳಿದ್ರಿ. ಇರುವತ್ವ ಮಾಡ್ಕೋ ಚಲೋ ಆಗಿ ಇರು ಅಂತ ಹೇಳಿದೀವ್ರಿ. ಹೇಳಿದೀವಿ ಮತ್ತು ಮದುವೆ ಆಯ್ತು ಅದು ನಮಗೆ ಗೊತ್ತಿಲ್ರಿ. ಮತ್ತು ಮದುವೆ ಆಗಿ 2-3 ತಿಂಗಳದಾಗ ತಂದು ಇಲ್ಲಿ ನಮ್ಮ ಹುಡುಗಿನ ಕೊಂದು ಬಿಟ್ಟಿದಾರಿ. ನಾವು ಏನು ಮಾಡ್ಬೇಕ್ರಿ ಸರ್? ರಸ್ತಾದ ಮ್ಯಾಗ ಬಂದು ನಮ್ಮ ಮನೆ ಕತ್ತದೇವ್ರಿ. ಅವಾಗ ನಮ್ಮ ಹುಡುಗಿ ಇಸೆ ನಮ್ಮ ಕುಟುಂಬಕ್ಕೆಲ್ಲ ಮತ್ತು ಅವ್ರ ಕುಟುಂಬಕ್ಕೆ ಸಾಯೋ ನ್ಯಾಯ ಕೊಡ್ರಿ. ಮತ್ತು ನಮ್ಮ ಕುಟುಂಬಕ್ಕೆ ರೀ ಸರ್ ಆ ಹುಡುಗಿಯರಿ ಆ ಹುಡುಗಿ ಕಲ್ಯಾಣ ಆಗುವ ಅಟ್ಲರಿ ನಮ್ಮ ಕುಟುಂಬಕ್ಕೆ ನ್ಯಾಯ ಕೊಡ್ರಿ ಸರ್. ಇಷ್ಟ ಬೇಡ ಎಷ್ಟು ವರ್ಷ ಮಾಡ್ತೀರಿ ಆಮಲ್ರಿ ಸರ್ ಅದೇನು ಗೊತ್ತಿಲ್ಲ ನಮಗೂ. ನಾ ಅತ್ತೆ ಇದೇನೋ ನಂಗೆ ಫೋನ್ದಾಗ ಹೇಳ್ತೀವಿ ನಾ ಮದುವೆ ಮಾಡ್ಕೊರಕ್ಕೆ ಇದೆ ಅತ್ತಿ ಒಂದು ಹುಡುಗನ ನಾನು ಇದ ಮಾಡಿದೇನ್ರಿ ಮತ್ತು ಚಲೋ ಇದ ಮಾಡ್ಕೋತೇನೆ ಅಂತ ಹೇಳಿ ನೋಡುವ ಈಗಿನ ದಿವಸ ಚಲೋ ಇಲ್ಲ ಮತ್ತು ಹೆಂಗೆ ಮಾಡ್ತೀವಿ ನೋಡು ಮತ್ತು ನಾವು ಇದೇವು ಮಾಡ್ತೀವಿ ಅಂತ ಹೇಳೇನು ನಾನು ರೀ. ಮತ್ತು ನಮ್ಗೆ ಗೊತ್ತಿದ್ದ ಮಾಡ್ಕೊಂಡಾಳ್ರಿ ಸರ್. ಮತ್ತು ಅವಂಗೆ ಅಂತ ಹೇಳಿದ್ರಿ ಈಕೆಗೆ ಯಾರೇ ಇಲ್ಲ ಏನಿಲ್ಲ ತೇ ಹನ್ ಮಾಡಿಬಿಟ್ಟಿದ ಆಮಲ್ರಿ. ಮತ್ತು ನಾವು ಹೇಳಿದ್ದೀವ್ರಿ ಚಲೋ ಮಂತ ನೋಡಿ ಎಲ್ಲೇರಿ ಕೊಡ್ಬೇಕತ್ತ ಮಿಲ್ಟ್ರಿ ಅದ ಹುಡುಗರು ಬರೋದಿದ್ದೀವ್ರಿ ಕೈಲಿ ಮಾಡಿದಾಗ ನಮ್ಮ ಹುಡುಗಿ ಥರ ಚಂದಾಗಿ ಮತ್ತು ಅಂಥ ಗೊಂಬೆ ಅಂತ ಹುಡುಗನ ಎಲ್ಲ ಅಳು ಹಚ್ಚಿದಾರಿ. ನಾವು ಏನು ಮಾಡ್ಬೇಕು ಈಗ ಹರಿವತ್ತು ಗೊತ್ತಾತ್ರಿ ಯಾವಾಗ ಮಾಡ್ಕೋತಾಳೆ ಆಮಲ್ರಿ ಸರ್. ಎಲ್ಲ ನಾವು ಅಲ್ಲಿ ಆ ಕಡೆ ಓಡ್ಯಾಡಿ ಈ ಕಡೆ ಓಡ್ಯಾಡಿ ಮಾಡಾಕತ್ತೀವ್ರಿ. ನಾನು ಊರಿಗೆ ಬಂದಿತ್ರಿ ಸರ್, ಅವನ್ನ